ಹಾಯ್ ನಮಸ್ತೆ ಎಲ್ಲರಿಗೂ. ಪೂರಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಅಂಥ ಬೆಟಗೇರಿ ಚಟ್ನಿ ಅಥವಾ ಸಾಗು ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಬರ್ರಿ. ಆ್ಯಕ್ಚುಲಿ ಇದು ಪೂರಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಇದನ್ನು ಮಾಡಿಕೊಂಡು ತಿಂತಾರೆ. ಸೊ ಇದನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ ಬರ್ರಿ. ಒಂದು ಬೌಲ್ ಒಳಗೆ ಎಣ್ಣೆ ಕಾಯಕ್ಕಿಡ್ರಿ. ಎಣ್ಣೆ ಕಾದ್ಮೇಲೆ ಸಾಸ್ವೆ ಜೀರಿಗೆ ಹಾಕ್ರಿ. ಸಾಸ್ವೆ ಜೀರಿಗೆ ಎರಡು ಚಟ್ ಅನ್ಬೇಕ್ರಿ. ಅಲ್ಲಿ ಚಟ್ ಅಂದಾದ್ಮೇಲೆ ಸ್ವಲ್ಪ ಈರುಳ್ಳಿ ತೊಗೋರಿ. ಅದು ಆ್ಯಕ್ಚುಲಿ ಸಣ್ಣಂಗೆ ಭಾಳ ಹೆಚ್ಚಿರಬೇಕು. ಎಷ್ಟು ಸಣ್ಣಂಗೆ ನೀವು ಈರುಳ್ಳಿ ಹೆಚ್ಚಿರೋ ಅಷ್ಟು ಚಲೋ ರೀ. ಯಾಕಂದ್ರೆ ಚಟ್ನಿ ಜೊತೆ ತಿನ್ನಾಕ ಟೇಸ್ಟ್ ಒಂಥರ ಕೊಡುತ್ತದು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿರಿ. ಆಮೇಲೆ ಭಾಳನೂ ಅವು ಕರೆದಿರಬಾರ್ದು, ಭಾಳ ಅದನ್ನು ಇದು ಮಾಡೋಕ್ಕೆ ಹೋಗಬೇಡ್ರಿ, ಬೇಯಿಸ್ಬೇಡ್ರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ರಿ. ಆಮೇಲೆ ಸಣ್ಣಂಗೆ ಹೆಚ್ಕೊಂಡಿದ್ದು ಮೆಣ್ಸಿನ್ಕಾಯಿ ಹಾಕ್ರಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಣ್ಣಂಗೆ ಹೆಚ್ಕೋರಿ. ಯಾಕಂದ್ರೆ ಅಷ್ಟು ಖಾರ ಬಿಡಬೇಕಲ್ಲ ಅದು, ಅದ್ರ ಸಂಬಂಧ. ಯಾಕಂದ್ರೆ ಚಟ್ನಿ ಖಾರನೂ ಜಾಸ್ತಿ ಇರಬೇಕು, ಅದ್ರ ಜೊತೆ ಸ್ವೀಟನೂ ಆಗಿರಬೇಕು. ಸೊ ಇದ್ರೊಳಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿರಿ. ಮಿಕ್ಸ್ ಇಟ್ ವೆಲ್ ಆ್ಯಸ್ ಇಟ್ ಈಸ್ ಪಾಸಿಬಲ್. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ ಒಳಗೆ ನಾನು ಏನು ಮಾಡಿದೆ, ಸಪ್ರೇಟ್ ಕರ್ಡ್ ತೊಗೊಂಡೆ ರೀ, ಮೊಸರು. ಆಮೇಲೆ ಮೊಸರೊಳಗೂ ಸ್ವಲ್ಪ ನೀರು ಹಾಕೋರಿ. ಭಾಳ ನೀರು ಹಾಕಬೇಡ್ರಿ, ಯಾಕಂದ್ರೆ ಅಳಸಾಗ್ಬಿಡುತ್ತೆ, ಅದ್ರ ಕನ್ಸಿಸ್ಟೆನ್ಸಿ ಹೋಗುತ್ತೆ. ಸ್ವಲ್ಪ ಥಿಕ್ ಆಗಿರಬೇಕು. ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಿರಿ ಎಷ್ಟಾಗುತ್ತಷ್ಟು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ರಿ. ಯಾಕಂದ್ರೆ ಇಲ್ಲಿ ಇರೋದೇ ಮೇನ್ ಸಕ್ಕರೆ, ಇದು ಸ್ವೀಟಾಗಿ ಬರಬೇಕಲ್ಲ ಸಾಗು, ಅದಕ್ಕೋಸ್ಕರ ಸಕ್ಕರೆ ಹಾಕಿ ಚೆನ್ನಾಗಿ ಅದನ್ನು ಕಲಸ್ರಿ. ಸಕ್ಕರೆ ಎಲ್ಲ ಒಳಗೆ ಕರಗಿರಬೇಕು. ಆಮೇಲೆ ಪುಟಾಣಿ ಹಿಟ್ಟು ನಾನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಪುಟಾಣಿನ ತೊಗೊಂಡೆ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ. ಅದು ಸ್ವಲ್ಪ ಜನ ಹೆಂಗೆ ಮಾಡ್ತಾರಂದ್ರೆ ಕಡ್ಲೆ ಹಿಟ್ಟನ್ನು ಹಾಕ್ತಾರೆ. ಹಾಕ್ಬೋದು ಕಡ್ಲೆ ಹಿಟ್ಟು, ನೋ ಪ್ರಾಬ್ಲಮ್. ಬಟ್ ನಾನು ಪುಟಾಣಿ ಇದ್ದು ಅಂಥೇಳಿ ಪುಟಾಣಿನ ಮಿಕ್ಸಿಗೆ ಹಾಕಿ ಹಿಟ್ಟು ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡತ್ತೀನಿ. ಜಾಸ್ತಿ ಹಾಕಬಾರ್ದು. ಇದು 3 ಸ್ಪೂನ್ ಈಸ್ ಇನಫ್. ನಾನು ಮಾಡೋ ಪ್ರಕಾರ 3, ಒಂದು ಬೌಲ್ ಮೊಸರಿಗೆ 3 ಕಪ್ಪು ಹಿಟ್ಟು ಹಾಕಿದ್ರೆ ಸಾಕು. ಓಕೆ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊರಿ. ಗಂಟು ಇರಬಾರ್ದು. ಸೊ ಗಂಟು ಇರಬಾರ್ದು ಅಂತ ನಾನು ಏನು ಮಾಡತ್ತೀನಿ ಅಂದ್ರೆ ಚೆಂದಾಗಿ ಮಿಕ್ಸ್ ಮಾಡತ್ತೀನಿ. ಅದನ್ನು ಕಟೀಲಾಕತ್ತೀನಿ ರೀ. ಓಕೆ, ಸ್ವಲ್ಪ ಥಿಕ್ಕನೂ ಆಗಿರಬೇಕು. ಸ್ವಲ್ಪ ಕಡ್ಲೆ ಹಿಟ್ಟು ಉಳ್ಕೊಂಡಿರಬಾರ್ದು ರೀ ಗಂಟು. ಆದಷ್ಟು ಅದನ್ನು ಒಡಿಲಾಕ ಟ್ರೈ ಮಾಡಿರಿ. ಆಮೇಲೆ ನಾನು ಪಾಣಿ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ, ಒಗ್ಗರಣೆ ಹಾಕ್ಕೊಂಡಿದ್ದ ಮಸಾಲೆ ಇದ್ರೊಳಗೆ ಮಿಕ್ಸ್ ಮಾಡತ್ತೀನಿ. ಅದನ್ನೆಲ್ಲ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋದು. ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕದು, ಥಿಕ್ನೆಸ್ಸು ಬಂದಿರಬೇಕು. ಅದು ಪುಡಿ ಏನಿರುತ್ತಲ್ಲ ಈ ಪಾಣಿ ಜೊತೆ ಸರಿಯಾಗಿ ಅದು ಮಿಕ್ಸ್ ಆಗಬೇಕು. ಅಂದಾಗೆ ಅದು ಟೇಸ್ಟ್ ಕೊಡುತ್ತೆ. ಸ್ವೀಟ್ ಆ್ಯಂಡ್ ಖಾರ ಎರಡು ಕಾಂಬಿನೇಷನ್ಲಿಂದನೇ ಸಾಗು ಫೇಮಸ್ ರೀ. ಸೊ ನಾನು ಆಲ್ರೆಡಿ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಪೂರಿ ಮಾಡೋಕೆ ನಾನು ಆ್ಯಕ್ಚುಲಿ ಮೈದಾ ಹಿಟ್ಟು ಅಷ್ಟೇ ಯೂಸ್ ಮಾಡಿಲ್ಲ, ಬಿಕಾಸ್ ಮೈದಾ ಹಿಟ್ಟು ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಅದಷ್ಟೇ ಯೂಸ್ ಮಾಡಿಲ್ಲ ನಾನು. ಅದ್ರ ಜೊತೆ 75% ಗೋಧಿ ಹಿಟ್ಟು, 25% ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆ. ಸೊ ಗೋಧಿ ಹಿಟ್ಟು ಜಾಸ್ತಿ ಎಣ್ಣೆ ಹಿಡಿಯಲ್ಲ. ಸೊ ನಾನು ಲಟ್ಟಿಸಿ ಅದನ್ನು ಕರಿಲಾಕತ್ತೀನಿ ರೀ. ಲಟ್ಟಿಸ್ಬೇಕಾದಾಗ ಭಾಳ ಥಿಕ್ನೂ ಲಟ್ಟಿಸ್ಬೇಡ್ರಿ, ಥಿನ್ನೂ ಲಟ್ಟಿಸ್ಬೇಡ್ರಿ, ಮೀಡಿಯಮ್ ಇರಬೇಕು. ಅಂದಾಗ ಈ ಥರ ಫುಲ್ಕಾ ಟೈಪ್ ಪೂರಿ ಉಬ್ಬುತ್ತಾವ್ರಿ.